24 ವರ್ಷದ ಹುಡುಗನ ಜೀವನ ಇವತ್ತು ಬರ್ಬಾದಾಗ್ಬಿಟ್ಟಿದೆ. ಆತನಿಗೆ ಯಾವ ರೋಗ ಬಂದಿದೆ ಅಂತ ನಾನು ಕೂಡ ಹೇಳೋದಕ್ಕೆ ಅಸಾಧ್ಯ ಅನ್ನಿಸ್ತಾ ಇದೆ. ಬರೋಬ್ಬರಿ 10 ದಿನಗಳಿಂದ ಹಾಸ್ಪಿಟಲ್ ಆವರಣದಲ್ಲಿ ಸಾವು ಬದುಕಿನ ಮಧ್ಯೆ ನರಳಾಡ್ತಿದ್ರು ಕೂಡ ಯಾರೂ ಬಂದು ಆತನಿಗೆ ಸಹಾಯ ಮಾಡೋದಕ್ಕೆ ಮುಂದಾಗಿಲ್ಲ. ಸತ್ತ ಮೇಲೆ ಅವ್ರ ಎದೆ ಮೇಲೆ ಪಿಂಡ ಇಡೋದ್ರ ಬದಲು ಬದುಕಿದ್ದಾಗ ಸಾವು ಬದುಕಿನ ಮಧ್ಯೆ ಹೋರಾಡತಕ್ಕಂಥ ವ್ಯಕ್ತಿಗಳಿಗೆ ಬಾಯಿಗೆ ನೀರು ಬಿಡೋದು ಶ್ರೇಷ್ಠ ಅಂತ ನನಗನ್ನಿಸುತ್ತೆ. ಸಾವು ಬದುಕಿನ ಮಧ್ಯೆ ಹೋರಾಡ್ತಿರ್ತಕ್ಕಂಥ ವ್ಯಕ್ತಿಯ ಮನಸ್ಸಲ್ಲಿ ಏನಿತ್ತು ಗೊತ್ತಾ? ಕೊನೆಯದಾಗಿ ನನ್ನನ್ನು ಯಮನಾದರೂ ಬಂದು ಕರ್ಕೊಂಡೋಗ್ಲಿ ಅಥವಾ ದೇವರಾದರೂ ಬಂದು ರಕ್ಷಣೆ ಮಾಡಲಿ ಅಂತ. ಯಾರೋ ನೀ ನನ್ನ ಗೆಳೆಯ ನೋಡಿದ್ರೆ ಬದುಕ್ತಾನೆ ಇಲ್ವೋ ಅನ್ನೋದು ಅಂತ ಕೂಡ ಇದೆ. ಆಕ್ಚುಲಿ ಅಲ್ಲಿ ಮೂಳೆ ಬಿಟ್ರೆ ಬೇರೆ ಏನಿಲ್ಲ, ಏನಿಲ್ಲ. ದೇವರು ಬರೆದ ಕಥೆಯಲ್ಲಿ ಕೊನೆಯ ಪುಟವೇ ಮೊದಲಿಲ್ಲಿ. ಯಾರು ನಿಮ್ಮನ್ನು ನೋಡ್ತಾ ಇಲ್ವಾ? ಸರ್ ಪರಿಸ್ಥಿತಿ ಸರ್, ಯಾರಾದ್ರೂ ಒಂದೊಂದು ರೂಪಾಯಿ ಟ್ರೀಟ್ಮೆಂಟ್ ಕೊಟ್ರೆ ಅವರಿಂದ ನಾನು ಚೆನ್ನಾಗಿ ಆಗ್ತೀನಿ ಸರ್. ಏನು ಹೇಳಕ್ ಇಷ್ಟಪಡ್ತೀರಾ? ನಿಮ್ಮ ಮನೆಯವ್ರು ಯಾರಾದ್ರೂ ನೋಡ್ತಿದ್ರೆ ನಿಮ್ಮ ಮನಸ್ಸಲ್ಲಿರೋ ಮಾತುಗಳು? ಸರ್ ಅವ್ರಿದ್ರು ನನ್ನ ಲೆಕ್ಕದಲ್ಲಿ ಸತ್ತೋಗಿದ್ದಾರೆ. ನನ್ನವರು ಯಾರೂ ಇಲ್ಲ, ಯಾರಿಗೆ ಯಾರೂ ಇಲ್ಲ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ಗ್ಲೌಸು ಮತ್ತು ಮಾಸ್ಕ್ ಹಿಡ್ಕೊಂಡು ನಿಂತಿದ್ದೀನಿ ಅಂದರೆ ನಿಜವಾಗ್ಲೂ ನನಗೆ ಈ ವಿಷಯನ ಹೇಳೋಕ್ಕೆ ಮೈ ಜುಮ್ ಅನ್ನಿಸ್ತಾ ಇದೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ 24 ವರ್ಷದ ಹುಡುಗನ ಜೀವನ ಇವತ್ತು ಬರ್ಬಾದಾಗ್ಬಿಟ್ಟಿದೆ. ಆತನಿಗೆ ಯಾವ ರೋಗ ಬಂದಿದೆ ಅಂತ ನಾನು ಕೂಡ ಹೇಳೋದಕ್ಕೆ ಅಸಾಧ್ಯ ಅನ್ನಿಸ್ತಾ ಇದೆ. ಭಾಳ ಬೇಜಾರಾಗ್ತಿದೆ, ಭಾಳ ನೋವಾಗ್ತಿದೆ. ಬರೋಬ್ಬರಿ 10 ದಿನಗಳಿಂದ ಹಾಸ್ಪಿಟಲ್ ಆವರಣದಲ್ಲಿ ಸಾವು ಬದುಕಿನ ಮಧ್ಯೆ ನರಳಾಡ್ತಿದ್ರು ಕೂಡ ಯಾರೂ ಬಂದು ಆತನಿಗೆ ಸಹಾಯ ಮಾಡೋದಕ್ಕೆ ಮುಂದಾಗಿಲ್ಲ. ಯಾಕೆ ಏನು ಅಂತ ನನಗೂ ಕೂಡ ಗೊತ್ತಾಗ್ತಾ ಇಲ್ಲ. ಒಂದು ಮಾತು ನಾನು ಹೇಳೋಕ್ಕೆ ಇಷ್ಟಪಡಬಲ್ಲೆ, ಏನಪ್ಪ ಅಂತ ಹೇಳಿದ್ರೆ ಸತ್ತ ಮೇಲೆ ಅವ್ರ ಎದೆ ಮೇಲೆ ಪಿಂಡ ಇಡೋದ್ರ ಬದಲು ಬದುಕಿದ್ದಾಗ ಸಾವು ಬದುಕಿನ ಮಧ್ಯೆ ಹೋರಾಡತಕ್ಕಂಥ ವ್ಯಕ್ತಿಗಳಿಗೆ ಬಾಯಿಗೆ ನೀರು ಬಿಡೋದು ಶ್ರೇಷ್ಠ ಅಂತ ನನಗನ್ನಿಸುತ್ತೆ. ತಮಗೇನು ಅನಿಸುತ್ತೋ ನನಗೆ ಗೊತ್ತಿಲ್ಲ, ನಿಮಗೇನು ಅನಿಸುತ್ತೋ ಅದ್ರ ಬಗ್ಗೆ ನೀವೇ ಕಮೆಂಟ್ ಮುಖಾಂತರ ತಿಳಿಸಿ. ಜೊತೆಗೆ ಈ ವಿಡಿಯೋನ ಪ್ರತಿಯೊಬ್ಬ ಯುವಕರು ನೋಡಲೇಬೇಕು, ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಜೊತೆಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಲ್ಲಿ ಒಂದಷ್ಟು ಜನ ಇರ್ತಾರಲ್ಲ ಅವರಿಗೆ ಶೇರ್ ಮಾಡಿ. ಕಾರಣ ಏನಪ್ಪ ಅಂತ ಹೇಳಿದ್ರೆ ಮೊನ್ನೆ ತಾನೇ ಒಬ್ಬರು ಕಮೆಂಟ್ ಹಾಕಿದ್ರು ನನಗೆ. ಏನಪ್ಪ ಅಂತ ಹೇಳಿದ್ರೆ, ನೀವು ಸೇವೆ ಮಾಡ್ತಾಯಿದ್ದೀರಾ, ಪರವಾಗಿಲ್ಲ ಸರ್, ಒಳ್ಳೆ ಕೆಲಸನೇ ಮಾಡ್ತಾಯಿದ್ದೀರಾ, ಅದನ್ನು ಗ್ಲೌಸು ಮತ್ತು ಮಾಸ್ಕ್ ಹಾಕ್ಕೊಳ್ದಲ್ಲೇ ಮಾಡ್ಬೋದಲ್ಲ, ಅದನ್ನು ಯಾಕೆ ಹಾಕ್ಕೊಂಡು ಮಾಡ್ತಾಯಿದ್ದೀರಾ ಅಂತ. ಸೊ ಈ ವಿಡಿಯೋದಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ಅಂತ ಹೇಳಿದ್ರೆ, ನನಗೂ ಕೂಡ ಹೆಂಡತಿ ಮಕ್ಕಳು ಸಂಸಾರ ಮತ್ತು ನನಗೂ ಕೂಡ ಅಪ್ಪ ಅಮ್ಮ ಎಲ್ಲರೂ ಇದ್ದಾರೆ. ಸೊ ಈ ರೀತಿ ಕಂಡೀಷನ್ ಇದ್ದಾಗ ಬಹುಶಃ ನಾನಿವತ್ತು ಸೇವೆನೇ ಮಾಡ್ತಿರ್ಬೋದು, ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನನ್ನ ಕುಟುಂಬಕ್ಕೆ ಯಾರು ಹೊಣೆ? ಹಾಗಾಗಿ ನನ್ನ ಸೇಫ್ಟಿಗೋಸ್ಕರ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಯೂಸ್ ಮಾಡಿದ್ರೂ ಕೂಡ ಯಾವುದೇ ಕ್ಷಣದಲ್ಲಿ ಯಾವ ರೋಗ ಬೇಕಾದರೂ ಬರ್ಬೋದು. ನಮ್ಮ ಸೇವೆ ಶ್ರೇಷ್ಠವಾಗಿದ್ದರೆ, ನಾವು ಮಾಡೋ ಕೆಲಸ ಭಗವಂತನಿಗೆ ಇಷ್ಟ ಆಗಿದ್ದರೆ, ಭಗವಂತನ ಆಶೀರ್ವಾದ ಇರೋವರೆಗೂ ಅಷ್ಟೇ ನಾವು ಇರೋದಕ್ಕೆ ಈ ಭೂಮಿ ಮೇಲೆ ಸಾಧ್ಯ. ಆತ ಕರೆದಾಗ ನಾವು ಖಂಡಿತವಾಗ್ಲೂ ಹೋಗಲೇಬೇಕಾಗತ್ತೆ. ಆದರೆ ಈ ಹುಡುಗನ ಜೀವನದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಬರೋಬ್ಬರಿ 10 ದಿನಗಳ ಕಾಲ ಸಾವು ಬದುಕಿನ ಮಧ್ಯೆ ಹೋರಾಡ್ತಿರ್ತಕ್ಕಂಥ ವ್ಯಕ್ತಿಯ ಮನಸ್ಸಲ್ಲಿ ಏನಿತ್ತು ಗೊತ್ತಾ? ಕೊನೆಯದಾಗಿ ನನ್ನನ್ನು ಯಮನಾದರೂ ಬಂದು ಕರ್ಕೊಂಡೋಗ್ಲಿ ಅಥವಾ ದೇವರಾದರೂ ಬಂದು ರಕ್ಷಣೆ ಮಾಡಲಿ ಅಂತ. ಆದರೆ ಕೊನೆಯದಾಗಿ ಏನೋ ಒಂದು ಪವಾಡ ನಡೀತು. ಏನಪ್ಪ ಅಂತ ಹೇಳಿದ್ರೆ, ಕೊನೆಯದಾಗಿ ದೇವ್ರು ಬಂದು ಒಂದು ರಕ್ಷಣೆ ಮಾಡಿದ್ದಾರೆ. ಆ ದೇವ್ರು ಯಾರು, ಯಾಕೆ ಇಲ್ಲಿ ಕರ್ಕೊಂಬಂದರು, ಎಲ್ಲಿಂದ ಕರ್ಕೊಂಬಂದರು, ಏನಾಗಿದೆ ಎಲ್ಲವನ್ನ ಈ ವಿಡಿಯೋದಲ್ಲೇ ತಿಳಿಸ್ಕೊಳ್ತೀನಿ. ನಿಮಗೆ ಅವ್ರು ಮಾಡಿರೋ ಕೆಲಸ ದೇವ್ರ ಥರ ಇದೆ ಅಂತ ಹೇಳಿದ್ರೆ ಅವ್ರಿಗೆ ಅಭಿನಂದನೆಗಳನ್ನ ತಿಳಿಸಿ. ಜೊತೆಗೆ ಆ ವ್ಯಕ್ತಿಯ ಪರಿಸ್ಥಿತಿಯನ್ನು ನೋಡಿದ ಮೇಲೂ ಕೂಡ ನಿಮ್ಗೇನಾದರೂ ಬ್ಯಾಡ್ ಕಮೆಂಟ್ ಹಾಕಬೇಕು ಅನ್ಸಿದ್ರೆ ಅದನ್ನು ನನಗೆ ಹಾಕಿ. ಎಲ್ರಿಗೂ ಒಳ್ಳೆಯದಾಗಲಿ, ಶನೇಶ್ವರ ಒಳ್ಳೇದು ಮಾಡಲಿ. ನಮಸ್ಕಾರ. ಬಂದ್ಬಿಟ್ಟು ಗೌರಿಬಿದನೂರು ಅನ್ನೋ ಊರಿಂದ ಬರ್ತಾ ಇದ್ದಾರೆ ಇವರು. ಗೌರಿಬಿದನೂರು ತಾವೆಲ್ಲ ಗಮನಿಸ್ತಾ ಇರ್ತೀವಿ, ಗೊತ್ತಿರುತ್ತೆ ತಮಗೆಲ್ಲ. ಗೌರಿಬಿದನೂರು ಸರ್ಕಾರಿ ಹಾಸ್ಪಿಟ್ಲ್ ಹತ್ರ ಬರೋಬ್ಬರಿ 10 ದಿನಗಳಿಂದ ನರಕ ಯಾತನೆ. ಸಾಕೋಣ ಸ್ನೇಹಿತರೆ. ಗೌರಿಬಿದನೂರಿಂದ ಅಣ್ಣಂದರು ಬರ್ತಾ ಇದ್ದಾರೆ. ಮುಖ್ಯವಾಗಿ ನಾನು ಸರ್ ಬನ್ನಿ, ಮುಖ್ಯವಾಗಿ ಇವ್ರುಗಳಿಗೆ ಧನ್ಯವಾದ ತಿಳಿಸ್ಲೇಬೇಕು. ಯಾಕೆ ಅಂತ ಹೇಳಿದ್ರೆ, ಈ ವ್ಯಕ್ತಿ ಬಂದ್ಬಿಟ್ಟು ಗಾರೆ ಕೆಲಸ ಮಾಡ್ತಾರೆ ಮತ್ತು ಇವರು ಅಷ್ಟೇ ಗಾರೆ ಕೆಲಸ ಮಾಡ್ತಾರೆ. ಸೊ ನಿಜವಾಗ್ಲೂ ಇವ್ರು ಮಾಡಿರೋ ಕೆಲಸ ಇವತ್ತು ಆ ಹುಡುಗನ ಪಾಲಿಗೆ ದೇವ್ರ ಥರ ಇವರೇ ಇರ್ಬೋದು. ಯಾಕೆ ಅಂತ ಹೇಳಿದ್ರೆ, ಬಹುಶಃ ಇವರೇನಾದರೂ ಇವತ್ತು ಕರ್ಕೊಂಡು ಬರದೇ ಹೋಗಿದ್ರೆ ಇನ್ನೆಷ್ಟು ದಿನಗಳಲ್ಲಿ ಆತ ಜೀವ ಭೂಮಿ ಬಿಟ್ಟು ಹೋಗ್ತಾ ಇತ್ತೋ, ಯಮ ಬಂದು ಕರ್ಕೊಂಡು ಹೋಗ್ತಾ ಇದ್ನೋ ನನಗಂತೂ ಗೊತ್ತಿಲ್ಲ. ಆದರೆ ಯಾಕೆ ಆತನ ಪರಿಸ್ಥಿತಿ ಹಿಂಗಾಗಿದೆ ನನಗಂತೂ ಗೊತ್ತಿಲ್ಲ. ಅದಾದಮೇಲೆ ನಮ್ಮ ಶ್ರೀನಿವಾಸ್ ಸರ್ ಅವರ ಸಹಕಾರ, ಸಪೋರ್ಟು ಇವತ್ತು ಜನಸ್ನೇಹಿ ಆಶ್ರಮಕ್ಕೆ ಬರಬೇಕಾಯಿತು. ಸೊ ತೋರಿಸ್ತೀನಿ ಏನು ಎತ್ತ ಹೇಗೆ ಏನು ವಿಚಾರ ಎಲ್ಲವನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಬನ್ನಿ
ಹಾಗೆ ನಮ್ಮ ಕ್ಯಾಬ್ ಚಾಲಕರು ಪಾಪ ಅವರು ಕೂಡ ಸಪೋರ್ಟ್ ಮಾಡಿದ್ದಾರೆ. ಈಗ ನಾನು ತೋರಿಸೋದು ಹೊರಟಿರೋವಂಥ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಈ ಹುಡುಗನಿಗೆ ಕೇವಲ ಎಷ್ಟು ವರ್ಷ ಇರ್ಬೋದಣ್ಣ? ಜೋರಾಗೆ ಮಾತಾಡಿ. 24 ವರ್ಷ. 24 ವರ್ಷ ಈತ ಈಗ ಹಾಸ್ಪಿಟ್ಲ್ ಆವರಣದಲ್ಲಿ ಎಷ್ಟು ದಿನಗಳಿಂದ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸ್ತಾ ಇದ್ರಣ್ಣ? ಸರ್ ನಾನ್ ನೋಡ್ದಂಗೆ ಒಂದು ವಾರ ಹತ್ತದಿಂದ ಹಾ. ಓಡಾಟ. ನಾನ್ ಪೇಷಂಟ್ ಗೆ ಅಡಿಗೆ ಮಾಡ್ತೀನಿ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ. ಹಾ. ಒಂದ್ ವಾರ ಹತ್ತದಿಂದ ನೋಡ್ತಾ ಇದ್ದೆ. ಯಾರು ವಾರಸ್ದಾರ ಇಲ್ಲ. ನಾನ್ ಇದ್ಕೊಂಡು ನಮ್ ಭಾವನ್ಗೆ ಹೇಳ್ದೆ, ಭಾವ ಈ ತರ ಪಾಪ ಯಾರೋ ಒಬ್ಬ ಅಪ್ಪ ಇದ್ದಾನೆ, ಅಪ್ಪನಿಗೆ ಏನಿದಾರೆ ಏನು ಅಂತ ಒಂದು ಗೊತ್ತಿಲ್ಲ ಅಂತ ಹೇಳಿ ನಾನು ಹೇಳ್ದೆ. ಹಾ. ನಮ್ ಭಾವ ಯೂಟ್ಯೂಬ್ ಅಲ್ಲಿ ನಿಮ್ ನಂಬರ್ ಇದ್ ಮಾಡಿ ನಿಮ್ಗೆ ಫೋನ್ ಮಾಡಿ ಸರ್. ಓಕೆ, ಆದ್ರೆ ಇವ್ರ ಪರಿಸ್ಥಿತಿ ನೋಡ್ತಾ ಇದ್ರೆ ನಿಮ್ಗೆ ಭಯ ಆಗ್ತಾ ಇಲ್ವಾ? ಸರ್ ಏನ್ ಮಾಡ್ತೀರಾ ಸರ್? ಹಾ ಸರ್, ತಾವೇನು ಹೇಳಕ್ಕೆ ಇಷ್ಟ? ಅವ್ರ ಪರಿಸ್ಥಿತಿ ನೋಡಿದ್ರೆ ಭಯ ಆಗ್ತಾ ಇಲ್ವಾ ತಮಗೆ? ಸರ್ ನಮಸ್ತೆ. ನಮಸ್ತೆ ಸರ್. ಆ್ಯಕ್ಚುಲಿ ನಿಮ್ಮನ್ನು ನೋಡಿದ್ದೆ ನಮಗೆ ತುಂಬ ಸಂತೋಷ ಅಂತ ಅನಿಸ್ತಿದೆ. ಕಾರಣ ಏನಪ್ಪ ಅಂದರೆ ಕೋವಿಡ್-19 ಟೈಮಲ್ಲಿ 2019 ಬಿಫೋರೇ ನಮಗೆ ಯೂಟ್ಯೂಬ್ ಮುಖಾಂತರ ನೀವು ಪರಿಚಯ ಆಗಿದ್ವಿ. ಬಟ್ ನಿಮ್ಮನ್ನು ನೋಡಬೇಕು ಅಂತಿತ್ತು. ಬಟ್ ಇವತ್ತು ಈ ಪೇಷಂಟ್ ಮುಖಾಂತರ ನಾವು ನಿಮ್ಮನ್ನು ನೋಡೋಂಥ ಭಾಗ್ಯ, ಮತ್ತು ಇಲ್ಲಿ ಈ ಕಡೆ ಒಂದು ನಡೀತಾರಂಥ ಒಂದು ಸೇವಾ ಕಾರ್ಯಕ್ರಮ, ಒಂದು ಅನಾಥಾಶ್ರಮ ಅಂತಲ್ಲಿ ಇದೊಂದು ದೇವಾಲಯ ಅಂತ ಹೇಳ್ಬೋದು. 100% ನೀವು ಮಾಡ್ತಂಥ ಸೇವೆ ಆಗಿರ್ಬೋದು. ಇಲ್ಲಿ ಬಂದು ಒಂದು ಅನಾಥರಾಗಿ ಬಂದು ಏನಿಲ್ಲ ಅಂತ ಬಂದು ಇವತ್ತು ಅವರು ಒಂದು ನಿಮ್ಮಲ್ಲಿ ಅಣ್ಣ ತಮ್ಮಂದರಾಗಿ ಬೆಳೀತಾ ಇದ್ದಾರೆ. ತುಂಬ ಸಂತೋಷ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮತ್ತು ಎಲ್ಲ ನಮ್ಮ ಸಿಬ್ಬಂದಿ ಏನಿದೆ ಅವರು ಕೂಡ ತುಂಬ ಸಂತೋಷ ಆಗುತ್ತೆ. ಮತ್ತು ಈ ಪೇಷಂಟ್ ವಿಷಯಕ್ಕೆ ಬಂದರೆ ನಮ್ಮ ಪವನ್ ಅಂತ ಹೊಸೂರಿವ್ರದ್ದು, ನಮ್ಮ ಗೌರಿಬಿದನೂರು ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ಹೊಸೂರು ಗ್ರಾಮದ ಇವರು. ನನಗೆ ಮಧ್ಯಾಹ್ನ ನಾನು ಯಾವುದೋ ಒಂದು ಕೆಲಸದಿಂದ ಬರಬೇಕಾದ್ರೆ ನಮ್ಮ ಸರ್ ಕಡೆಯಿಂದ ಒಂದು ಕಾಲ್ ಬರುತ್ತೆ ನನಗೆ, ಸರ್ ನಿಮ್ಮ ಊರಲ್ಲಿ ಈ ಥರ ಪೇಷಂಟ್ ಇದೆ, ಅವ್ರನ್ನ ಕರ್ಕೊಬರ್ಲಿಕ್ಕೆ ಏನಾದರೂ ಸಹಾಯ ಮಾಡ್ಬೋದು ಅಂತ ಇತ್ತು. ಒಂದು ಕಾರಣ ಮಾತಾಡಿ, ಸಹಾಯ ಕೇಳಿಲ್ಲ, ಕಾರಣ ಮಾತಾಡಿ ಕಳಿಸ್ಕೊಡಿ ಅಂತ ಹೇಳಿದ್ರು. ಆ ಒಂದು ವಿಷಯದಲ್ಲಿ ಬಂದು ಹಾಸ್ಪಿಟ್ಲ್ ಹತ್ರ ಬಂದು ನೋಡಿದಾಗ ಹಾಸ್ಪಿಟ್ಲ್ ಹೊರಗಡೆ ಇದ್ದರು. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಹಾಸ್ಪಿಟ್ಲ್ ಹೊರಗಡೆ ಒಂದು ಬೆಡ್ ಹಾಕಿ ಹೊರಗಡೆ ಇದ್ದರು. ಒಂದು 10 ದಿನ ನಮ್ಮ ಇವರು ಮೋಹನ್ ಹೇಳಿದ್ರು ಪ್ರಕಾರ, ಇವರು ಹೇಳಿದ ಪ್ರಕಾರ 10 ದಿನದಿಂದ ಹಾಸ್ಪಿಟ್ಲಲ್ಲಿ ಇದ್ರು ಅಂತ ಹೇಳಿದ್ರು. ಒಂದು ಪೇಷಂಟ್ನ ಪರಿಸ್ಥಿತಿ ನೋಡಿದ್ರೆ ತುಂಬ ಏನು, ಅವ್ರ ಪೇರೆಂಟ್ಸು ಯಾರೂ ಇಲ್ಲ, ಅಪ್ಪ ಅಮ್ಮ ಯಾರೂ ಇಲ್ವಂತೆ. ನೋಡಿದ್ರೆ ಬದುಕ್ತಾನೆ ಇಲ್ವೋ ಅನ್ನೋದು ಅಂತೂ ಅದು ಕೂಡ ಇದೆ. ಆ್ಯಕ್ಚುಲಿ ಅಲ್ಲಿ ಮೂಳೆ ಬಿಟ್ಟರೆ ಬೇರೆ ಏನಿಲ್ಲ, ಏನಿಲ್ಲ. ಒಂದು ಮಾತಾಡ್ತಾನೆ, ಅಷ್ಟು ಮಾತಾಡೋದು ಕೂಡ ತುಂಬ ಒಂದು ಮಾತೊಂದು ಬಿಟ್ಟರೆ ಇನ್ನೇನಿಲ್ಲ. ಮಾಡಿ ನಿಜವಾಗ್ಲೂ ಇದು ಬಹಳ ಸಾವು ಬದುಕಿನ ಒಂದು ಹೋರಾಟ ಅಂತಾನೆ ಹೇಳ್ಬೋದು. ನಾನು ಇವಾಗ ತೋರ್ಸೋದಕ್ಕೆ ಏನಕ್ಕೆ ಇಷ್ಟಪಡ್ತೀನಿ ಅಂದರೆ, ಇದನ್ನ ಈ ವಿಡಿಯೋ ಹಾಕ್ಬಿಟ್ಟು ಪ್ರಮೋಷನ್ನು, ಲೈಕ್ಸು, ವ್ಯೂಸು, ಕಮೆಂಟ್ಸು ಅದೆಲ್ಲ ನಮಗೇನು ಅವಶ್ಯಕತೆ ಇಲ್ಲ. ನಿಮಗೆ ಗೊತ್ತಿರೋ ಒಂದು 10 ಜನ ಫ್ರೆಂಡ್ಸ್ಗೆ, ನಿಮಗೆ ಗೊತ್ತಿರೋಂಥ ಒಂದು 10 ಜನ ಸ್ನೇಹಿತರುಗಳಿಗೆ ಈ ವಿಡಿಯೋ ಶೇರ್ ಮಾಡಿ, ಅವರ ಜೀವನದ ಮೌಲ್ಯಗಳು ಅರ್ಥ ಆಗಲಿ ಅಷ್ಟೇ. ಬೇರೇನು ನೀವು ಮತ್ತು ಕಮೆಂಟ್ಸ್ ಏನು ಹಾಕಕ್ಕೆ ಹೋಗಬೇಡಿ, ನನಗೇನು ಅದರಿಂದ ಏನು ಲಾಭ ಇಲ್ಲ. ಈ ವಿಡಿಯೋ ನಾವು 4 ಜನಕ್ಕೆ ಶೇರ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ನಮ್ಮ ಜೀವನ ಏನು ಅಂತ, ಅಲ್ವಾ ಸರ್? ನಾನು ಹೇಳೋದು. ಸೊ ನಾನಿವಾಗ ಈ ಮಾಸ್ಕ್ ಹಾಕ್ಕೊಂಡ್ಲೇಬೇಕು. ಕಾರಣ ಏನಂತ ಹೇಳಿದ್ರೆ, ಯಾಕೆ ಹಾಕೋಬೇಕು ಅಂತ ಹೇಳಿದ್ರೆ, ಒಂದಷ್ಟು ಜನ ಪ್ರಶ್ನೆ ಕೇಳ್ತಾರೆ, ಸರ್ ಸೇವೆ ಮಾಡ್ತಾ ಇದ್ದೀರಾ, ಈ ಗ್ಲೌಸು ಮಾಸ್ಕ್ ಎಲ್ಲ ಹಾಕೊಂಡು ಮಾಡೋದೇನಕ್ಕೆ, ಅದರೇನು ಅವಶ್ಯಕತೆ ಇದೆಯಾ, ಹಂಗೆ ಮಾಡ್ಬೋದಲ್ಲ ಅಂತ. ಅಕಸ್ಮಾತ್ ನಾನು ಹೋಗ್ಬಿಟ್ರೆ ನನ್ನ ಕುಟುಂಬಕ್ಕೆ ಯಾರು ಸರ್? ಈ ವ್ಯಕ್ತಿ ಹೆಸರೇನಪ್ಪ ತಮ್ಮದು? ಪವನ್. ಯಾವ ಊರು? ಹೊಸೂರು. ಏನಾಗಿದೆಯಪ್ಪ ನಿನಗೆ? ಶುಗರು? ಬರೀ ಶುಗರ್ಗೆ ಹಿಂಗೆ ಆಗಕ್ಕೆ ಚಾನ್ಸೇ ಇಲ್ವಲ್ಲಮ್ಮ? ಅಣ್ಣ ಒಂಚೂರು ಹೆಲ್ಪ್ ಮಾಡ್ಬೋದ? ಸ್ವಲ್ಪ ದೂರ ಒಬ್ರು ಸಾಕು. ನಿಂತ್ಕೋಬೇಕು, ನಾವಿದ್ದೀವಿ ಸಪೋರ್ಟ್, ನಾವು ಸಪೋರ್ಟ್ಗೆ ಇದ್ದೀವಿ, ಏನೂ ಆಗಲ್ಲ. ವೀಲ್ ಚೇರ್ ತುಂಬ ಸ್ನೇಹಿತರೆ, ಇನ್ನೊಂಚೂರು ಈ ಕಡೆ ಕರ್ಕೊಂಡು ಇರು ಅಲ್ಲೇ ಇರಲಿ. ಇದು ಪವನ್ ಪರಿಸ್ಥಿತಿ. ಹಿಂಗೆ ಬಂದ್ಬಿಡಿ ಸರ್, ಪವನ್ ಬರೋಕ್ಕಾಗತ್ತಾ ಮುಂದೆ? ಟ್ರೈ ಮಾಡಿ ನೋಡೋಣ, ಯಾಕಾಗಲ್ಲ? ಆಗಲ್ಲ ಅಂದಿದ್ದು ಯಾವುದೂ ಇಲ್ಲ ಈ ಭೂಮಿ ಮೇಲೆ. ಬನ್ನಿ ಹಂಗೆ ಜಾಣ, ಬನ್ನಿ ಹಂಗೆ ಬನ್ನಿ ನೋಡೋಣ. ನೋಡ್ತೀನಿ ಅಷ್ಟೇ, ಸುಮ್ಮನೆ ಅಷ್ಟೇ, ಬೇರೆ ಏನಿಲ್ಲ. ನಿಮಗೆ ನಾವು ಯಾವ ರೀತಿ ಸಹಾಯ ಮಾಡ್ಬೋದು, ಯಾವ ಥರ ಟ್ರೀಟ್ಮೆಂಟ್ ಮಾಡ್ಬೋದು, ನಮಗೊಂದು ಐಡಿಯಾ ಬರುತ್ತೆ. ಇದು ಪವನ್ ಅವರ ದುರ್ಸ್ಥಿತಿ ಅಂತಲೇ ಹೇಳ್ಬೋದು. ತಪ್ಪಪ್ಪ, ಪವನ್ಗೆ ಸ್ನೇಹಿತರೆಲ್ಲ ಇದ್ರಂತೆ. ಟೋಟಲಾಗಿ ಎಲ್ಲಿಂದ ನೋಡ್ಕೊಂಡ್ರು, ಹೆಂಗೆ ನೋಡ್ಕೊಂಡ್ರು, 15 kg ಇದ್ದಂಗೆ ಕಾಣಲ್ಲ ಇವರು. ಕೇವಲ ಒಂದು 15 kgನೂ ಇದ್ದಂಗೆ ಕಾಣ್ತಾ ಇಲ್ಲ. ಅಂಥ ಒಂದು ಹೀನಾಯ ಪರಿಸ್ಥಿತಿಲಿ ಇದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಿಜವಾಗ್ಲೂ ಏನು ಹೇಳ್ಬೇಕಂತ ದೇವರಾಣೆ ನನಗಂತೂ ಅರ್ಥ ಆಗ್ತಾಯಿಲ್ಲ. ಬಟ್ ಬೇಜಾರು ಏನಪ್ಪ ಅಂತ ಹೇಳಿದ್ರೆ,
ಗೌರಿಬಿದನೂರು ಗೌರ್ಮೆಂಟ್ ಹಾಸ್ಪಿಟಲ್ ಆವರಣದಲ್ಲೇ 10 ದಿನಗಳಿಂದ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸ್ತಾ ಇದ್ರು ಕೂಡ ಸಾರ್ವಜನಿಕರು ತುಂಬ ಜನ ನೋಡಿದ್ರು ಕೂಡ ಯಾರು ಇವ್ರ ಸಹಾಯಕ್ಕೆ ಮುಂದಾಗಿಲ್ಲ. ಆದರೆ ಈ ಪುಣ್ಯಾತ್ಮರು ಇವತ್ತು ಮಾಡಿರೋ ಒಂದು ಸೇವೆ ಆ ದೇವರ ಆಶೀರ್ವಾದ ಅವ್ರಿಗೆ ಸಿಗಲಿ. ಸರ್, ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಇವ್ರ ಬಗ್ಗೆ? ಈ ಥರ ಯಾರು ದಯವಿಟ್ಟು ಮನೆಗೆ ಆ ಥರ ಪೇಷಂಟ್ಗಳಾಗಲಿ ಅವ್ರಿಗೆ ತೊಂದರೆ ಆದರೆ ಯಾರೋ ಒಬ್ರು ಕೈ ಜೋಡಿಸಿ ಒಂದು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಇದು ಮಾಡೋದು ನೋಡ್ರಿ. ನಿಮ್ಮ ಕೈಲಾಗಲಿಲ್ವಾ, ಇಂಥ ಮಹಾನುಭಾವರು ಆಶ್ರಮಗಳು ಇರ್ತವೆ, ಅಲ್ಲಿ ಕರ್ಕೊಂಬಂದು ಬಿಡೋದಾದ್ರೂ ಮಾಡಿರಿ, ಬೀದಿಗೆ ಬಿಟ್ಟು ಹೋಗ್ಬೇಡಿ. ಇವತ್ತು ಅವನ ಪರಿಸ್ಥಿತಿ ಹೆಂಗಿತ್ತು ಸರ್ ರೋಡಲ್ಲಿ? ನಾವೇ ನೋವು ತಿನ್ಕೊಂಡ್ವಿ ಸರ್, ನೋವು ತಿಂದು ಅಲ್ಲೇ ಸರ್ ಪಕ್ಕದಲ್ಲೇ ಮಲ ಮಾಡ್ಕೊಂಡು ಅಲ್ಲೇ ರಿಸರ್ಚ್ ಮಾಡ್ಕೊಂಡು ಅಲ್ಲೇ ಬೆಡ್ ಪಕ್ಕದಲ್ಲೇನೆ ಎದ್ದು ಓಡಾಡಕ್ ಆಗದೇ ಇಲ್ಲ, ಓಡಾಡ್ತಾನೆ ಇದ್ವಿ, ಗಲೀಜು ಮಾಡ್ಕೊಂಡು ಅಲ್ಲೇ ಜರುಗೋದು ಪಕ್ಕದಲ್ಲೇ ಮಲಗೋದು ಅಷ್ಟೇ. ಅಣ್ಣವ್ರೆ, ಪರಿಸ್ಥಿತಿ ನೋಡಿ ಈಗ ನಾನು ಕೇಳೋದು ಏನು ಗೊತ್ತಾ, ಈ ಪರಿಸ್ಥಿತಿಗೆ ಬಂದರೂ ಕೂಡ ನಿಮ್ಮ ಮನೆಯವ್ರು ಯಾರೂ ಬಂದಿಲ್ವಾ ನಿಮ್ಮ ನೋಡಕ್ಕೆ? ಯಾರು ಬಂದಿಲ್ಲ ಸರ್, ನೋಡೋಕೆ ಬಂದಿಲ್ಲ. ಹ್ಮ್, ಇದೇನೋ ಸತ್ತೋಗಿದೇನೋ ನೋಡ್ಕೊಂಬೋಣ ಹ್ಮ್. ಒಬ್ರು ಬರ್ಲಿಲ್ಲ ಸರ್. ಹ್ಮ್, ಏನ್ ಹೇಳಕ್ ಇಷ್ಟಪಡ್ತೀರಾ ನಿಮ್ಮ ಮನೆಯವ್ರು ಯಾರಾದ್ರೂ ನೋಡ್ತಿದ್ರೆ? ನಿಮ್ಮ ಮನ್ಸಲ್ಲಿರೋ ಮಾತುಗಳು. ಸರ್ ಅವ್ರಿದ್ರು ನನ್ನ ಲೆಕ್ಕದಲ್ಲಿ ಸತ್ತೋಗ್ದಂಗೆ ಸರ್ ಅವರು. ಅವರೆಲ್ಲ ಸತ್ತೋಗಿದ್ದಾರೆ ನಿಮ್ಮ ಪಾಲಿಗೆ ಅನ್ನೋ ತರ. ನಾನೆಲ್ಲ ಬೇಡ್ಕೊಂಡಿದ್ದೀನಿ ಸರ್ ನಮ್ಮ ಮನೆಯವ್ರಿಗೆ, ಹ್ಮ್, ನನಗೆ ಹಾಸ್ಪಿಟ್ಲಿಗೆ ತೋರಿಸ್ರಿ, ಇಲ್ಲಾಂದ್ರೆ ಅನ್ನದಾರ್ಶನ ಸೇರಿಸ್ರಿ ಅಂತ ಎಲ್ಲ ಬೇಡ್ಕೊಂಡಿದ್ದೀನಿ ಸರ್. ಹ್ಮ್, ಯಾರಿಗೂ ಕಿವಕ್ಕೆ ಹಾಕೊಂಡಿಲ್ಲ ಸರ್. ತಂದ್ಬಿಟ್ಟು ಹಾಸ್ಪಿಟ್ಲ್ ಹತ್ರ ಬಂದ್ಬಿಟ್ಟು ಹೊರಟೋಗು. ಊಟ ತಿಂಡಿಗೆ ಏನ್ ಮಾಡ್ತಿದ್ದಣ್ಣ? ಊಟ ತಿಂಡಿಗೆ ಸರ್ ಅವ್ರು ಇವ್ರ ಹತ್ರ ಬೇಡ್ಕೊಂತ ಇದ್ದೆ ಸರ್. ಭಿಕ್ಷೆ ಬಿಡ್ತಾ ಇದ್ರಿ? ಮತ್ತು ಬಾತ್ರೂಮ್ 10 ದಿನಗಳಿಂದ ಬಾತ್ರೂಮ್ಗೆ ಸ್ನಾನಕ್ಕೆ ಎಲ್ಲ ಅಲ್ಲೇ ಸರ್, ಹಾ, ಅಲ್ಲೇ ಮಲ್ಕೊಳೋದು, ಅಲ್ಲೇ ಎಲ್ಲಾನು ಸರ್. ಕದ್ಲಕ್ ಗುದ್ದಾಕ ಆಗ್ತಾ ಇಲ್ಲ ಸರ್, ಕದ್ಲಕ್ ಕೂಡ ಆಗ್ತಾ ಇಲ್ಲ. ನೋಡಿ ಸ್ನೇಹಿತರೆ, ನೀವು ನೋಡ್ಬೋದು ನೋಡಿ, ಇದು ಆ ವ್ಯಕ್ತಿಯ ಕೈ ನೀವು ಗಮನಿಸಿ. ಈಗ ಹುಟ್ಟಿರೋ ಮಕ್ಳಿಗೂ ಇದಕ್ಕಿಂತ ಸ್ವಲ್ಪ ದಪ್ಪ ಇರ್ತದೆ ಕೈ. ಏನಣ್ಣ? ಮಾಂಸನೂ ಇರುತ್ತೆ. ಈಗ ಹುಟ್ಟಿರೋ ಮಕ್ಕಳಿಗೆ ಇದಕ್ಕಿಂತ ದಪ್ಪ ಇರುತ್ತೆ ಕೈ ಅಂತ ನನ್ನ ಅನಿಸಿಕೆ. ಕೈ ದಪ್ಪನೂ ಇರುತ್ತೆ, ಮಾಂಸನೂ ಇರುತ್ತೆ. ಹ್ಮ್, ಏನ್ ಹೇಳ್ಬೇಕು ಸರ್ ಇದ್ರ ಬಗ್ಗೆ? ನನಗೆ ಅಂತ ಅರ್ಥ ಆಗ್ತಾ ಇಲ್ಲ ಸರ್. ಇಂಥ ಒಂದು ಸಮಾಜದಲ್ಲಿ ಇಂಥ ಒಂದು ಫ್ಯಾಮಿಲಿ, ಒಂದು ಅಣ್ಣ ತಮ್ಮಂದರಾಗಿರ್ಬೋದು, ಎಲ್ಲ ಇದ್ದಾರೆ. ಅಪ್ಪ ಅಮ್ಮ ಬಿಟ್ಟರೆ ಎಲ್ಲರೂ ಇದ್ದಾರಂತೆ. ಆದರೂ ಕೂಡ ಒಂದು ಮಾನವೀಯತೆ ಇಲ್ದಿರೋಂಥ ರಿಲೇಷನ್ಸ್ ಹೇಳ್ಬೋದು. ಮತ್ತೆ ಯಾಕೆ ಬೇಕು ಸರ್ ಸಂಬಂಧ? ಇಂಥವ್ರಿಗೆ ಹುಟ್ಟಿದಾಗಲೇ ತಂದೆ ತಾಯಿ ಏನಾದರೂ ಮಾಡ್ಬೋದಾಗಿತ್ತನೋ. ಬಟ್ ಇಂಥ ಒಂದು ಸಮಾಜದಲ್ಲಿ ಇಂಥ ಒಂದು ರಿಲೇಷನ್ಸ್ ಇರ್ಬೋದು. ಮತ್ತು ಹಾಸ್ಪಿಟ್ಲಲ್ಲಿ ಕೂಡ ಅಷ್ಟೇ. ಹಾಸ್ಪಿಟ್ಲಲ್ಲಿ ಇವತ್ತು 10 ದಿನದಿಂದ ಅವರು ಏನು ಹೊರಗಡೆ ಹಾಕಿದ್ದಾರೆ ನೋಡಿ, ಹೊರಗಡೆ ಹಾಕಿದ್ದಾರೆ. ಅಲ್ಲಿ ಕೆಲವು ನನಗೂ ಗೊತ್ತಿರೋಂಥ ಕೆಲವರು ಹರೀಶ್ ಅಂತೇಳಿ ಅಲ್ಲಿ ಹೇಳಿದ್ರು, ಸರ್ ನಾವು ಕೂಡ ಬ್ಲಡ್ ಕೊಟ್ಟಿದ್ವಿ ಅಂತ. ಬಟ್ ಡಾಕ್ಟರ್ಸ್ ಏನು ಮಾಡ್ತಿದ್ರು ಇದಕ್ಕೆಲ್ಲ? ಡಾಕ್ಟರ್ಸ್ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಏನಾದರೂ ಬೇರೆ ವ್ಯವಸ್ಥೆ ಮಾಡ್ಬೋದಾಗಿತ್ತು. ಗೊತ್ತಿಲ್ಲ ಸರ್, ನಮಗೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನನಗೂ ಗೊತ್ತಿಲ್ಲ. ದಯವಿಟ್ಟು ಈ ವಿಡಿಯೋನ ನೋಡೋವಂಥವ್ರು ಈ ವಿಡಿಯೋನ ಕನಿಷ್ಠ ಪಕ್ಷ ಒಂದಷ್ಟು ಜನಕ್ಕೆ ಶೇರ್ ಮಾಡಿ. ಕಾರಣ ಏನಂತ ಹೇಳಿದ್ರೆ, ಇವರ ಬಗ್ಗೆ ಏನಾದರೂ ಮಾಹಿತಿ ಗೊತ್ತಾಗಬೇಕು, ಮತ್ತು ಇವರ ಫ್ಯಾಮಿಲಿ ಬಗ್ಗೆ ಮಾಹಿತಿ ಗೊತ್ತಾಗಬೇಕು, ಅಥವಾ ಇವ್ರಿಗೆ ಅಣ್ಣ ತಮ್ಮ ಬಂಧು ಬಳಗ ಯಾರಾದರೂ ಇದ್ದರೆ ಈ ವಿಡಿಯೋ ನೋಡಿದ ಮೇಲೆ ಏನಾದರೂ ಬಂದು ಕರ್ಕೊಂಡು ಹೋಗುವಂಥ ಒಂದು ಅಭಿಲಾಷೆ ಅವ್ರಿಗಿದ್ರೆ ಖಂಡಿತವಾಗ್ಲೂ ಬಂದು ಜನಸ್ನೇಹಿ ಆಶ್ರಮದಲ್ಲಿ ಇವ್ರು ಇರ್ತಾರೆ, ಕರ್ಕೊಂಡು ಹೋಗ್ಬೋದು. ಸರ್, ಇವಾಗ ನಿಮಗೆ ಟ್ರೀಟ್ಮೆಂಟಿನ ಅವಶ್ಯಕತೆ ಅಂತೂ 200% ಇದೆ, ಆಯಿತಾ? ನಾನು ನನ್ನ ಶಕ್ತಿ ಮೀರಿ ಮಾಡ್ಬೋದು, ಅದನ್ನು ಬಿಟ್ಟರೆ ಜನಗಳೇ ನಿಮಗೆ ಮಾಡಬೇಕು. ಸೊ ಅವ್ರ ಹತ್ರ ಏನು ಕೇಳ್ಕೊತೀರಾ? ಸರ್ ನನ್ನ ಪರಿಸ್ಥಿತಿ ಹಿಂಗೈತೆ ಸರ್, ಯಾರಾದರೂ ಒಂದೊಂದು ರೂಪಾಯಿ ಟ್ರೀಟ್ಮೆಂಟ್ ಕೊಟ್ಟರೆ ಅವರಿಂದ ನಾನು ಚೆನ್ನಾಗಿ ಆಗ್ತೀನಿ ಸರ್. ಅವ್ರ ಕೈಯಲ್ಲಿ ಎಷ್ಟಾದರೆ ಅಷ್ಟು ಸಹಾಯ ಮಾಡಬೇಕು. 24 ವರ್ಷ ಈಗ ಅವ್ರ ಜೀವನ ಬರ್ಬಾದಾಗಿ ಬೀದಿಗೆ ಬಂದು ನಿಂತ್ಕೊಂತು. ಕಾರಣ ಏನು ಗೊತ್ತಾ? ಅವ್ರು ಕಲ್ತಂಥ ದುರ್ಚಟ, ಅವ್ರು ಕಲ್ತಂಥ ವ್ಯಸನ, ಅವ್ರು ಕಲ್ತಂಥ ಸಾಕಷ್ಟು ದುರ್ಚಟಗಳಿಂದ ಇವತ್ತು ಬೀದಿ ಪಾಲ ಆದರು. ಆದರೆ ಈಗ ಅವ್ರ ದೇಹ ನೋಡಿದಾಗ ಅನ್ಸ್ಬೋದು ತಮಗೆ, ಯಾಕಪ್ಪ ದುರ್ಚಟ ಮಾಡಿಬಿಟ್ರೆ ಹಿಂಗೆ ಆಗ್ಬಿಡ್ತಾರಾ, ಯೋಗೇಶ್ ಅವ್ರಿಗೆ ತಲೆ ಕೆಟ್ಟಿದೆ ಹಿಂಗೆ ಹೇಳ್ತವ್ರೆ ಅಂತ. ಬಟ್ ಅವ್ರ ಬಯಲೇ ಕೇಳೋಣ. ಪವನ್ ಅವರೇ, ತಮ್ಗೆ ವಯಸ್ಸೆಷ್ಟು? ಸರ್ ನನಗೆ 19 ಸರ್. ಇವಾಗ ಅಲ್ಲ, ನೀವು ಇವಾಗ ವಯಸ್ಸೆಷ್ಟು? ಇವಾಗ 24 ವರ್ಷ. 19 ವಯಸ್ಸಿದ್ದಾಗ ನೀವು ದುರ್ಚಟಕ್ಕೆ ಬಿದ್ರಿ. ಸರ್ ಯಾರು ನಿಮಗೆ ದುರ್ಚಟಕ್ಕೆ ತೆಳ್ಳಿದ್ದು? ಫ್ರೆಂಡ್ಸು ಸರ್. ಹಾ, ಫ್ರೆಂಡ್ಸು ಕುಡಿಸಿ ಹಿಂಗೆ ಮಾಡಿಬಿಟ್ಟು ಬಿಟ್ಟವ್ರೆ. ಅಲ್ಲ, ನಿಮ್ಮ ಫ್ರೆಂಡ್ಸು ಕುಡಿಸ್ತಾ ಇದ್ರು, ನಿಮ್ಮ ಬುದ್ಧಿ ಎಲ್ಲೋಗಿತ್ತು ಸರ್? ಅವಾಗ ನನ್ಗೆ ಅಷ್ಟೊಂದು ತಿಳುವಳಿಕೆ ಇರಲಿಲ್ಲ ಸರ್.
ಇಂಥವ್ರು ಫ್ರೆಂಡ್ಸು ಇಂಥವ್ರು ಇರ್ತಾರ ಅಂತ. ಈಗ 24 ವರ್ಷ ಆದ್ಮೇಲೆ ನಿಮಗೆ ತಿಳುವಳಿಕೆ ಬಂತಲ್ವಾ ಸರ್? ಅವನು ಸರ್. ಇವಾಗ ಬಂದಿದೆ. ಈಗ ನಿಮ್ಮ ದೇಹ ತಿಳುವಳಿಕೆ ಬಂದಿದ್ರು ಕೂಡ ಅದನ್ನ ನೋಡ್ಕೊಳಕ್ ಆಗ್ತಾ ಇದೆಯಾ ನಿಮ್ಮ ದೇಹನ? ನಾನು ಕೈಲಾಗ್ತಾ ಇಲ್ಲ ಸರ್. ಯಾಕೆ? ಕುಡ್ದು ಹಿಂಗಾಗೋಗಿದ್ದೀನಿ. ಯಾಕೆ ನಿಮ್ಮ ಸ್ನೇಹಿತರು ಈಗ ನಿಮ್ಮ ಜೊತೆಲಿ ಕುಡಿಯಕ್ಕೆ ಸ್ನೇಹಿತರೆಲ್ಲ ಬರ್ತಿದ್ರಲ್ಲ, ಅವರೆಲ್ಲ ಯಾಕೆ ಇವಾಗ ಬರ್ಲಿಲ್ಲ? ಹಿಂಗಾಗೋಗಿದ್ದೀನಿ. ಇದ್ರಲ್ಲಿ ಹೋದ್ರು ಹೋಗಲ್ಲ ಅಷ್ಟೇ, ಅವ್ನು ಪರಿಸ್ಥಿತಿ ಅಷ್ಟೇ ಅಂದ್ಬಿಟ್ಟು ಯಾರು ಬರಲ್ಲ ಸರ್. ಸೊ ಬೇರೆ ಇವಾಗ ನಿನ್ನ ವಯಸ್ಸವರು ಅಂದ್ರೆ ನಿಮ್ಮ ವಯಸ್ಸವರು, ನನ್ನ ವಯಸ್ಸವ್ರು ಅಂತವ್ರು ಫ್ರೆಂಡ್ಸು ಒಳ್ಳೆಯವ್ರು ಫ್ರೆಂಡ್ಸ್ ಜೊತೆಯಲ್ಲಿ ಇರ್ರಿ, ಕೆಟ್ಟ ಕುಡಿಯೋರ ಜೊತೆಯಲ್ಲಿ ಅವ್ರ ಜೊತೆಯಲ್ಲಿ ಇರಬಾರ್ದು. ನೋಡಿ ಸ್ನೇಹ ಮಾಡ್ರಿ. ನೋಡಿ ನಿಮ್ಮ ಬುದ್ಧಿ ನೀವು ನಿಮ್ಮ ಹತ್ರ ಇಟ್ಕೊಂಡು ನಂತರ ಆಗ್ಬೇಡ್ರಿ. ಕೆಟ್ಟ ಮೇಲೆ ಬುದ್ಧಿ ಬಂದ್ರೆ ದೇವ್ರ ಆಪ್ಷನ್ ಕೊಡ್ತಾನೆ ಅಣ್ಣ. 1 ಸತಿ ಚಾನ್ಸ್ ಕೊಡ್ತಾನೆ, 2 ಸತಿ ಚಾನ್ಸ್ ಕೊಡ್ತಾನೆ, 3 ಸತಿ ಚಾನ್ಸ್ ಕೊಡ್ತಾನೆ. ಲೈಫ್ ಲಾಂಗ್ ತಪ್ಪೇ ಮಾಡ್ತಾ ಹೋದಾಗ ನಿನ್ನ ಹಣೆ ಬರ ಇಷ್ಟೇ ಕಣಯ್ಯ ಅನ್ಬಿಟ್ಟು ಕೈ ಬಿಟ್ಬಿಡ್ತಾನೆ. ಎಷ್ಟು 1 ವರ್ಷದ ಹಿಂದೆ ಈ ತಿಳುವಳಿಕೆ ಇದ್ದಿದ್ರು ಕೂಡ ಒಂದು ಬದುಕಲಿಕ್ಕೆ ಸಾಧ್ಯ. ಈಗ ಬರ್ತಾರ ಇಲ್ವ ಅನ್ನೋದು ಕೂಡ ಇಲ್ವಲ್ಲ ಸರ್? ಅಲ್ವಾ ಪವನ್ ಅವ್ರೆ? ಕುಡ್ತದಿಂದ ಏನ್ ಪಡ್ಕೊಂಡ್ರಿ? ಸ್ನೇಹಿತರಿಂದ ಏನ್ ಕಳ್ಕೊಂಡ್ರಿ? ನನ್ನ ಜೀವನನೇ ಒಡ್ಡಾಯ್ತು ಸರ್. ಎಷ್ಟು ಚೆನ್ನಾಗಿತ್ತು, ಫ್ರೆಂಡ್ಸಿಂದ ಹಿಂಗಾಗೋದು, ಕುಡಿಯೋ ಚಟದಿಂದ ಈಗ ನಿಮ್ಮ ಮನೆಯವ್ರು ಹೇಳಿಲ್ವಾ ಅವಾಗ ನೀವು ಚೆನ್ನಾಗಿ ಆಗ್ಬೇಕು ಅಂತ? ನೀವು ಕುಡಿತಾ ಇದ್ದಾಗ ಮನೆಯವ್ರು ಏನು ಬುದ್ಧಿ ಮಾತುಗಳು ಏನು ಹೇಳ್ತಾ ಇದ್ರು? ಯಾರು ನಮ್ಮ ಮನೆಯವರು ನನಗೆ ಬುದ್ಧಿ ಮಾತು ಡೇಟ್ ಹೊಡೆದ್ಬಿಟ್ಟು ಬುದ್ಧಿ ಮಾತು ಹೇಳಿದ್ರೆ ಈ ಪರಿಸ್ಥಿತಿ. ಕೇಳ್ತಾ ಇದ್ರ? ಹೊಡೆದಿದ್ರ ನೀವು? ಕೇಳೋ ಪರಿಸ್ಥಿತಿ ಇಲ್ಲ. ಬುದ್ಧಿ ಲದ್ದಿ ತಿಂದಿರ್ತಿತ್ತು, ಅವಾಗೆಲ್ಲ ಕೇಳ್ತಿದ್ರಣ್ಣ. ಇವತ್ತಿನ ಮಕ್ಕಳು ತಂದೆ ತಾಯಿ ಮಾತು ಏನಾದ್ರು ಹೇಳಿದ್ರೆ ಅದಕ್ಕೆ ವಿರುದ್ಧವಾಗೇ ಮಾತಾಡ್ತಾರೆ ಹೊರತು ಅದನ್ನ ತಂದೆ ತಾಯಿ ಯಾಕೆ ಹೇಳ್ತಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಮ್ಮಿ. ಕೂಡ ಇವತ್ತು ಉಲ್ಟಾ ಹೇಳುವಂತ ಪರಿಸ್ಥಿತಿ ಇದೆ. ಬಟ್ ನಾನು ಎಲ್ಲ ಯುವಕರಿಗೆ ಮೆಸೇಜ್ ಕೊಡಬೇಕು, ಎಲ್ಲ ಯುವಕರಿಗೆ ಇದರ ಒಂದು ಸಂದೇಶ ತಲುಪಿಸ್ಬೇಕು ಅಂತಾನೆ ವಿಡಿಯೋ ಮಾಡ್ತಿರೋದು. ಇದನ್ನ ಯಾರು ಕೂಡ ಅನ್ಯತಾ ಭಾವಿಸ್ಬೇಡಿ. ನಿಮಗೆ ನಿಜವಾಗ್ಲೂ ಇಷ್ಟ ಆದರೆ ನಿಮ್ಮ ಸ್ನೇಹಿತರಲ್ಲೇ ಒಂದು 4 ಜನ ಈ ರೀತಿ ಒಂದು ದುರ್ಚಟಗಳ ವ್ಯಸನಿಗಳಾಗಿರ್ತಾರಲ್ಲ ಅಂಥ ವ್ಯಕ್ತಿಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ಕಾರಣ ಏನು ಗೊತ್ತಾ? ಈ ವ್ಯಕ್ತಿ ದುರ್ಸ್ಥಿತಿಗಂತೂ ಬಂದು ತಲುಪಾಯ್ತು. ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಿದ್ದಾರೆ. ಇವಾಗ ನಿಜವಾಗ್ಲೂ ಇವ್ರ ಪರಿಸ್ಥಿತಿ ಹೆಂಗಿದೆಯಪ್ಪ ಅಂದರೆ, ನನ್ನ ಜೀವನದಲ್ಲಿ ಯಮ ಬರ್ತಾನ ದೇವ್ರು ಬರ್ತಾನ, ಯಮ ಬರ್ತಾನ ದೇವ್ರು ಬರ್ತಾನ, ಯಮ ಬರ್ತಾನ ದೇವ್ರು ಬರ್ತಾನ ಅಂತ ಕಾಯೋ ಪರಿಸ್ಥಿತಿ ಇದೆ ಇವತ್ತು ಸರ್. ಇರುವಂತ ಇರುವಂತ ಪರಿಸ್ಥಿತಿಯಲ್ಲಿ ಬದುಕಿದ್ರೆ ಪುನರ್ಜನ್ಮ ಇಲ್ಲ ಅಂತಂದ್ರೆ ಯಮಧರ್ಮರಾಜ ಕರ್ಕೊಳ್ಳೋದು ಗ್ಯಾರಂಟಿ. ಸೊ ಈ ಸ್ಥಿತಿಗೆ ಬೇರೆ ಮಕ್ಕಳು ಬರಬಾರ್ದು. ಈ ಸ್ಥಿತಿಗೆ ನಿಮ್ಮ ಜೀವನ ಹಾಳಾಗಬಾರ್ದು. ಈ ಸ್ಥಿತಿಗೆ ನೀವು ಈ ರೀತಿ ಬಂದು ಕೂತ್ಕೊಳ್ಳುವಂಥ ಒಂದು ದಿನ ಬರಬಾರ್ದು. ಇವತ್ತು ನಾನು ನಿಜವಾಗ್ಲೂ ಧನ್ಯವಾದ ಹೇಳ್ತೀನಿ ಸರ್ ಇವ್ರುಗಳಿಗೆ. ಯಾಕಂದರೆ ಇವತ್ತು ಅವ್ರೇನಾದರೂ ಬಹುಶಃ ನೋಡಿ ಒಂದು ಫೋನ್ ಮಾಡಿ ರಿಸಿಪ್ಟ್ ತೊಗೊಂಡು ಸ್ಟೇಷನ್ಗೆ ಹೋಗಿ ಲೆಟ್ರ್ ಮಾಡಿಸಿ ಒಂದಿನ ಹೋಯ್ತಾ ಸರ್? ಒಂದಿನ ಸಂಪಾದನೆ ಹೋಯ್ತಾ ಸರ್? ಒಂದು ದಿನ ನಿಮ್ಮ ಜೀವನ ಹೋಯ್ತಾ ಸರ್? ಅವ್ರು ಕರೆ ಮಾಡಿ ಹೇಳಿದ್ರು, ಸರ್ ನಾನು ಇವನಿಗೆ ರಕ್ಷಣೆ ಮಾಡ್ಬೋದು, ಆದರೆ ಗಾರೆ ಕೆಲಸ ಮಾಡ್ತಾ ಇದ್ದೀನಿ, ನನ್ನ ಹತ್ರ ಕರ್ಕೊಂಬರೋದಕ್ಕೂ ನನ್ನ ಹತ್ರ ಹಣ ಇಲ್ಲ ಸರ್ ಅಂತ. ಆದರೆ ನಾನಂತ ಅವ್ರಿಗೆ ಏನು ಹೇಳಿದೆ ಅಂದರೆ, ನೀವು ಕರ್ಕೊಂಬರೋ ಮನ್ಸು ಮಾಡಿದ್ದೀರಲ್ಲ, ದಯವಿಟ್ಟು ಅದನ್ನು ಖಂಡಿತ ನಾನು ಸಹಕಾರ ಕೊಡ್ತೀನಿ. ಸ್ಟೇಷನ್ ಲೆಟ್ರ್ ಮಾಡಿಸಿ ಒಂದು ಕ್ಯಾಬ್ ಮಾಡ್ಕೊಳ್ಳಿ, ಕರ್ಕೊಂಬನ್ನಿ, ಅದ್ರದ್ದು ಏನು ಅಮೌಂಟ್ ಆಗುತ್ತೆ ನಾನು ಕೊಡ್ತೀನಿ ಅಂತ. ಸೊ ಗೌರಿಬಿದನೂರಲ್ಲಿ ಯಾರು ನನ್ನ ಕಾಂಟ್ಯಾಕ್ಟಲ್ಲಿ ಇರ್ತಾರೆ ಅಂತ ಸರ್ಚ್ ಮಾಡಿದಾಗ ಶ್ರೀನಿವಾಸ್ ಸರ್ ಸಿಕ್ಕಿದ್ರು. ಅವ್ರಿಗೆ ಇಮಿಡಿಯೇಟಾಗಿ ಕರೆ ಮಾಡಿದೆ, ಸರ್ ಒಂದು ಸಮಸ್ಯೆ ಆಗಿದೆ, ಒಂದು ವ್ಯಕ್ತಿನ ಅಲ್ಲಿಂದ ಕರ್ಕೊಂಬರ್ಬೇಕು ಅಂದ ತಕ್ಷಣವೇ ಒಂದು ಕ್ಯಾಬ್ನ ಮಾಡಿಕೊಂಡು ರಿಸೀವ್ ತೊಗೊಂಡು ಅವರು ಹಾಸ್ಪಿಟಲ್ ಹತ್ರ ಹೋಗಿ ಪೇಷಂಟ್ನ ರಿಸೀವ್ ಮಾಡಿಕೊಂಡು ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದಾರೆ. ನಾನು ಮೊದಲನೇದಾಗಿ ನಿಮಗೂ ಧನ್ಯವಾದ ತಿಳಿಸ್ತೀನಿ. ಆಮೇಲೆ ಇವ್ರಿಗಂತೂ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಖಂಡಿತ ತಿಳಿಸ್ತೀನಿ. ಯಾಕಂದರೆ ನಿಮ್ಮ ಸೇವೆ ಈಗ ಅಮೋಘ. ನಿಮಗೂ ಕೂಡ ಧನ್ಯವಾದ ತಿಳಿಸ್ತೀನಿ. ಸೊ ದಯವಿಟ್ಟು ಈ ವಿಡಿಯೋನ ಕನಿಷ್ಠ ಪಕ್ಷ ಒಂದು 10 ಜನಕ್ಕೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸರ್ ಕೊನೆಯದಾಗಿ ನಮ್ಮ ಆಶ್ರಮದ ಬಗ್ಗೆ ತಾವು ಗಮನಿಸಿದಾಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಈ ಒಂದು ಆಶ್ರಮ ನಾವು ನೋಡಿದಾಗ ಒಂದು 160 ಜನಕ್ಕಿಂತ ಹೆಚ್ಚಾಗಿ ಇವತ್ತು ಇಲ್ಲಿ ಒಂದು ಪಾಪ್ಯುಲೇಷನ್ ಅನಾಥ ಜನರು ಇದ್ದಾರೆ. ಬಟ್ ಅವರು ಅನಾಥ ಜನರು ಅಲ್ಲ. ನೀವು ನಾವು ಅಣ್ಣ ತಮ್ಮಂದಿರ ಥರ, ಒಂದು ಅಕ್ಕ ತಂಗಿ ಹತ್ರ ಭಾವಿಸಿ ಒಳ್ಳೆ ಸೇವೆ ಮಾಡ್ತಿದ್ದೀರಾ. ಇದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಸೇವೆ ಇನ್ಯಾವುದು ಇಲ್ಲ ಸರ್. ನಿಜವಾಗ್ಲೂ ನಿಮಗೂ ಕೂಡ ನಮಸ್ಕಾರಗಳು. ಒಂದು ಸೇವೆ ಮಾಡ್ತಾ ಇರಬೇಕು ಇಲ್ಲಿ ಅದೊಂದು. ಮತ್ತು ದೇವಸ್ಥಾನ ಆಗಿರ್ಬೋದು, ಒಂದು ಅಡುಗೆ ನೀವು ಮಾಡ್ತಾರೆ, ಪ್ರತಿಯೊಬ್ಬರು ಕೂಡ ಅಡುಗೆ ಕೊಡ್ತಾರಂಥ ಒಂದು ಇದರ ಆಗಿರ್ಬೋದು, ಊಟ ಕೊಡ್ತಾರಂಥದ್ದಾಗಿರ್ಬೋದು, ಅಲ್ಲಿ ನೋಡ್ತಾರಂಥ ಒಂದು ಪೇಷಂಟ್ಸ್ಗೆ ನೋಡ್ತಾರಂಥ ಒಂದು ಅವರ ಸೌಕರ್ಯ ಆಗಿರ್ಬೋದು ತುಂಬ ಅದ್ಭುತವಾಗಿದೆ. ಯಾಕಂದರೆ ಈ ಕಾಲದಲ್ಲಿ ತನ್ನ ಸ್ವಂತ ತಮ್ಮನಿಗಾಗಿ ಮಗುವಿಗೆ ಸೇವೆ ಮಾಡುವಂಥ ಭಾಗ್ಯ ಇಲ್ಲ. ಮಗು ಬಂದು ತಾಯಿ ತಂದೆಗೆ ಮಾಡುವಂಥ ಸೇವೆ ಆ ಭಾಗ್ಯ ಯಾರಿಗೂ ಸಿಗಲ್ಲ. ಬಟ್ ಆ ಭಾಗ್ಯ ನಿಮಗೆ ಸಿಕ್ಕಿದೆ. ಇಲ್ಲಿ ಇಷ್ಟು ಜನ ಒಂದು ರಿಲೇಷನ್ಸ್ ಥರ ಮಾಡಿಕೊಂಡು
ದೊಡ್ಡ ಮಟ್ಟದಲ್ಲಿ ಸೇವೆ ಮಾಡ್ತೀರಾ. ಇನ್ನು ಮುಂದೆ ನಿಮ್ಮ ಜೊತೆಗೆ ನಾವು ಕೂಡ ಸಹಕಾರ ಥ್ಯಾಂಕ್ ಯು ಸೋ ಮಚ್ ದೊಡ್ಡ ಸರ್. ಮಟ್ಟದಲ್ಲಿ ಮಾನವೀಯತೆಯಿಂದ ಒಳ್ಳೆ ಕೆಲಸಗಳು ಮಾಡ್ಕೊಂಡು ಖಂಡಿತ ಇದು ಮಾನವೀಯತೆಗೋಸ್ಕರನೇ ಕೆಲಸ ಮಾಡ್ತಿರೋದು. ಇದು ಪವನ್ ಅವರ ದುರ್ಸ್ಥಿತಿ ನೋಡ್ಕೊಳ್ಳಿ. ನಾನು ಯಾಕೆ ಇದನ್ನು ತೋರಿಸ್ತಾ ಇದ್ದೀನಿ ಅಂದರೆ, ಇವತ್ತು ಅವರು ಬಂದಿರೋ ದುರ್ಸ್ಥಿತಿನ ನನ್ನ ಕೈಲಂತೂ ಕಣ್ಣಾರೆ ನೋಡೋಕ್ಕಾಗ್ತಾಯಿಲ್ಲ. ಅವರ ಕುಟುಂಬಸ್ಥರು ಯಾರು ಅಂತಲೂ ನನಗೆ ಗೊತ್ತಿಲ್ಲ. ಈ ವಿಡಿಯೋ ಏನಾದರೂ ನೋಡಿದ್ರೆ ನಿಮಗೂ ಒಂಚೂರು ಕರಳು ಚುರುಕು ಅನಿಸಿದ್ರೆ, ನಿಮ್ಮದು ತಾಯಿ ಹೃದಯ ಆಗಿದ್ದರೆ, ಈ ವ್ಯಕ್ತಿಗೆ ಏನಾದರೂ ಸಪೋರ್ಟ್ ಮಾಡಬೇಕು, ಸಹಾಯ ಮಾಡಬೇಕು, ಈ ವ್ಯಕ್ತಿನೂ ನಮ್ಮವನು, ಈ ವ್ಯಕ್ತಿನೂ ನಮ್ಮಲ್ಲಿ ಒಬ್ಬನಾಗಿ ಇರಬೇಕು ಅಂತ ನಿಮಗೆ ಅನಿಸಿದ್ರೆ ಈ ವಿಡಿಯೋನ ಒಂದಷ್ಟು ಜನಕ್ಕೆ ಶೇರ್ ಮಾಡಿ. ನಿಮ್ಮ ಕೈಲಾದಷ್ಟು ಸಹಾಯ, ಸಪೋರ್ಟು, ಸಹಕಾರ, ಆಶೀರ್ವಾದ ಎಲ್ಲವನ್ನು ಮಾಡಿ ಆದಷ್ಟು ಬೇಗ ಪವನ್ ಅವ್ರನ್ನ ಮತ್ತೆ ಒಬ್ಬ ಮನುಷ್ಯನನ್ನಾಗಿ ಮಾಡುವಂಥ ಒಂದು ಸಣ್ಣ ಪ್ರಯತ್ನ ಸರ್. ಖಂಡಿತ ಸರ್. ಇದು ಭರವಸೆ ಅಲ್ಲ, ಒಂದು ಪ್ರಯತ್ನ. ಆಕ್ಚುಲಿ ಮಗುವನ್ನು ಬೆಳೆಸ್ಬೋದು, ಬಟ್ ಇಂಥ ಒಂದು ಪವನ್ ಈ ರೀತಿ ದುಸ್ಥಿತಿಗೆ ಬಂದಿರುವಂಥ ಪವನ್ನ ಬದುಕೋದು ತುಂಬ ಕಷ್ಟ ಇದೆ. ಆದಷ್ಟು ನಿಮ್ಮ ಕೈಯಲ್ಲಿ ನಾವು ಕೂಡ ಸಹಾಯ ಮಾಡ್ತೀವಿ. ನಿಮ್ಮ ಕೈಯಲ್ಲಿ ಆದಷ್ಟು ಸಹಾಯ ಮಾಡಿ ಪವನ್ನ ಉಳಿಸೋಣ ಅಂತೇಳಿ ಒಂದು ಮಾನವೀಯತೆಯಿಂದ ಹೇಳ್ತಾರಂಥ ವಿಷಯ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ನಿಮ್ಮೆಲ್ರಿಗೂ ಧನ್ಯವಾದ. ಬಂದ್ಬಿಡಿ ಸರ್, ಕೊಡ ಬನ್ನಿ ಸರ್. ಇರು, ಈಗ ಹಾಕೊಂಡು ಊಟ ಮಾಡ್ತೀರಾ? ಹಾಂ, ಹೊಟ್ಟೆ ಹಸಿತಾ ಇದೆಯಾ? ಎಷ್ಟು ದಿನ ಆಯ್ತು ಊಟ ಮಾಡಿ? ಹಾಂ, ಹಾಂ, ಊಟ ಮಾಡಿಲ್ಲ. ಟೇಬಲ್ ಬೇಕಾ? ಊಟ ಮಾಡಿ. ನೀರು ಕುಡಿತೀರಾ? ಲೋಟ ಹಾಲು ಹಾಲೈತೆ. ಊಟ ಮಾಡಿ ಪಾಪ ಅವ್ನಿಗೆ ಆ ಥರ ಊಟ ಮಾಡಿ ಎಷ್ಟು ದಿನ ಆಗಿತ್ತು. ಅವ್ನು ಊಟ ಮಾಡ್ತಿರೋದು ನೋಡೋಣ. ಅನ್ನ ಬೇಕೇನಪ್ಪ? ಸ್ವಲ್ಪ ಚೂರು ಹಾಲು ಕುಡಿತೇವೆ ಒಂದು ಲೋಟ ಕುಡಿ. ಬಿಡು. ಇವಾಗ ನಿಮ್ಮನ್ನ ಕರ್ಕೊಂಡು ಬಂದಕ್ಕೆ ತುಂಬಾ ಕಷ್ಟಪಟ್ಟವ್ರೆ. ಇಲ್ಲಾಂದ್ರೆ ಇನ್ನೂ ಅಲ್ಲೇ ಹಾಸ್ಪಿಟ್ಲ್ ಆವರಣದಲ್ಲೇ ಮಲ್ಕೊಂಡಿರ್ಬೇಕಾಗಿತ್ತು. ಪಾಪ ಇವ್ರಿಗೆ ಮುಖ್ಯವಾಗಿ ಇವರು ಪಾಪ ಗಾರೆ ಕೆಲಸ ಮಾಡಿದ್ರು. ನಿಮ್ಮನ್ನ ರಿಸೀವ್ ತಗೊಂಡು ಕರ್ಕೊಂಡ್ ಬಂದಿದ್ದಾರೆ. ಶ್ರೀನಿವಾಸ್ ಅವರು ಬಂದಿದ್ದಾರೆ, ಆಮೇಲೆ ಕ್ಯಾಬಣ್ಣ ಅವ್ರು ಬಂದಿದ್ದಾರೆ. ಸೊ ಇವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಇವರು ದೇವರಂಗೆ ಬಂದು ಇವತ್ತು ನನಗೆ ಕಾಪಾಡಿದ್ದಾರೆ. ಸಾಯೋವರೆಗೂ ನಾನು ಮರಿಬಾರ್ದು ಸರ್. ಬೆಳಗ್ಗೆ ಯಾರ ಮುಖ ನೋಡಿದ್ನೋ ದೇವರಂಗೂ ಈ ಅಣ್ಣ ಬಂದ, ಸಾರು ಬಂದರು, ಆ ಅಣ್ಣನೂ ಬಂದ, ನನಗೆ ಚೆನ್ನಾಗಿ ಸಹಾಯ ಮಾಡಿದ್ದಾರೆ. ಊಟ ಮಾಡಿದ್ರೆ ಹೊಟ್ಟೆ ತುಂಬಾ? ಹೊಟ್ಟೆ ತುಂಬ ಊಟ ತಿಂದ. ನಿಮ್ಮವ್ರು ಯಾರು ನೋಡಿಲ್ಲ ಈ ಸಂತೋಷ. ಅಣ್ಣವ್ರು ಪ್ರತಿ ಸರಿ ವಿಡಿಯೋದಲ್ಲಿ ಹೇಳ್ತಾ ಇರ್ತಾರೆ, ಇಲ್ಲಿರೋ ದೇವ್ರ ಮಕ್ಕಳು ಅಂತ. ನೀನು ಅದರಲ್ಲಿ ಇವತ್ತು ದೇವ್ರ ಮಗ ಒಂದಾಗಿ ಬಂದಿದ್ದೀಯಾ. ಅದ್ರ ಪ್ರಕಾರ ಚೆನ್ನಾಗಿ ಬಂದರೆ ನಮ್ಗೆ ಅದೇ ಸಂತೋಷ. ಮತ್ತು ಈ ಒಂದು ವಿಶೇಷ ಏನಪ್ಪ ಅಂತಂದರೆ, ದಯವಿಟ್ಟು ಇವ್ರ ಥರ ಯಾರು ಆಗಬೇಡಿ. ಇದು ನಮ್ಮ ಸಮಾಜದಲ್ಲಿ ಎಷ್ಟೋ ಜನ ಈ ಥರ ಹುಡುಗರು ಕೆಟ್ಟೋಗ್ತಾ ಇದ್ದಾರೆ. ಸಮಾಜಕ್ಕೆ ಒಂದೇ ಹೇಳೋದು, ಒಂದು ಕೆಟ್ಟ ಕೆಲಸಗಳು ಬಿಟ್ಟು ಒಳ್ಳೆ ಕೆಲಸಗಳು ಮಾಡಿ, ಅಂದರೆ ನೆಗೆಟಿವನ್ನು ಬಿಟ್ಟು ಪಾಸಿಟಿವ್ ಆಗಿರೋದನ್ನು ಕಲೀರಿ. ನಮ್ಮ ತಂದೆ ತಾಯಿಗಳ ಜೊತೆ ಮಕ್ಕಳ ಜೊತೆ ಸಂತೋಷವಾಗಿದ್ದು ಇದ್ದಿದೆ. ಒಂದು ಕೆಟ್ಟ ಕೆಲಸ ಅಭ್ಯಾಸ ಆಗಬೇಡಿ ಅಂಥೇಳಿ ಒಂದು ಸಮಾಜಕ್ಕೆ ನಾನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಮತ್ತು ನಿಮಗೂ ಕೂಡ ತುಂಬ ಸಂತೋಷ ಸರ್ ಈ ಒಂದು ಸೇವೆ ಮಾಡ್ತಾ ಇರೋದಕ್ಕೆ. ಅಷ್ಟು ದೂರದಿಂದ ಬಂದು ನೀವು ಇವ್ರನ್ನ ರಕ್ಷಣೆ ಮಾಡಿ